ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಅಂಡ್ ಕ್ರಾಫ್ಟ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ 27ರಿಂದ 30ರವರೆಗೆ ಶ್ಲೋಕವನ್ನು ಹೇಳಿದ್ದೆವು. ಹಾಗೆ ಅದರ ಅನುವಾದನ ಹೇಳಿದ್ದೆವು. ಇವತ್ತಿನ ವಿಡಿಯೋದಲ್ಲಿ 31ನೆಯ ಶ್ಲೋಕ ಹಾಗೆ ಅದರ ಅನುವಾದನ ಹೇಳೋಣ. ಶ್ಲೋಕ 31. ನ ಚ ಶ್ರೇಯೋನುಪಾಶ್ಯಾಮಿ ಹತ್ವಾ ಸ್ವಜನಮಾಹವೇ ನಕ್ಷ್ಣೇ ವಿಜಯಂ ಕೃಷ್ಣನ್ ಚ ರಾಜ್ಯಂ ಸುಖಾನಿ ಛ. ಈಗ ಶ್ಲೋಕ 31ನೆಯ ಅನುವಾದ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಈಗ ಶ್ಲೋಕ 32ರಿಂದ 35ರವರೆಗೆ. ಕಿಂ ನೋ ರಾಜ್ಯನ್ ಗೋವಿಂದನ್ ಕಿಂ ಭೋಗೈ ಜೀವಿತೇನ ವಾ ಏಷಾರ್ಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಛ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಂಸ್ತ್ಯ ಕಾತ್ವಾ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಾಸ್ತ ಚೈವ ಪಿತಾಮಹ ಮಾತುಲಾಃ ಶ್ವಶುರಾಃ ಪುತ್ರಾಃ ಶ್ಯಾಲಾಃ ಸಬ್ನನಿಸ್ತಥಾ ಏತಾನ್ ಹन्तುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯರಾಜ್ಯಸ್ಯ ಹೇತೋ ಕಿಂ ನು ಮಹಿ ಕೃತೆ ಹತ್ತೆ ಧಾರ್ತರಾಷ್ಟ್ರಾನಃ ಕಾ ಪ್ರೀತಿಶ್ಚ ಜನಾರ್ದನಃ. ಈಗ 32ರಿಂದ 35ರವರೆಗೆ ಶ್ಲೋಕದ ಅನುವಾದ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇ ಮಧುಸೂದನ? ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರರು, ಮೊಮ್ಮಕ್ಕಳು, ಭಾವ ಮೈದಂದಿರರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು. ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ. 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇವೆ. ಹಾಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.